ಎಲ್ಲೋಯ್ತು 50 ಕೋಟಿ ರೂಪಾಯಿ ಶಾಸಕರಿಗೆ, ರೂಲಿಂಗ್ ಪಾರ್ಟಿಯವರಿಗೆ? ಎಲ್ಲೋಯ್ತು 25 ಕೋಟಿ ವಿರೋಧ ಪಕ್ಷದವರಿಗೆ? ಎಲ್ಲಿದೆ 25 ಕೋಟಿ 50 ಕೋಟಿ? ಅವ್ರು ಮೂಗಿ ತುಪ್ಪ ಹಚ್ಚಿದ್ದೀರಾ? ಮೊಣಕೈಗೆ ಏನಾದ್ರು ಹಚ್ಚಿದ್ದೀರಾ? ಬೆಣ್ಣೆ ಹಚ್ಚಿದ್ದೀರಾ? ಯಾವ ಕಾರಣಕ್ಕೂ ಸಿಗಲ್ಲ. ಆ ಒಂದು ಪರಿಸ್ಥಿತಿ. ದುಡ್ಡಿಲ್ಲ ಅಂತ ಅಂದಮೇಲೆ ಒಪ್ಕೊಳ್ಳಿ. ನಾನು ನಿನ್ನೆ ಬಾಗಲಕೋಟೆಗೆ ಹೋಗಿದ್ದೆ. ಸಂಜೆ ಇನ್ನೇನು ಟ್ರೈನ್ ಹತ್ತು ಸ್ವಲ್ಪ ತಡ ಇತ್ತು, ಒಂದು ಅರ್ಧ ಗಂಟೆ ಸಮಯ ಉಳಿದಿತ್ತು. ಅಲ್ಲಿ ಮುಖ ತೊಳೆದೋಗೋಣ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಹೇಳಿ, ಮುಖ ತೊಳೆಯೋಕೆ ಬರ್ತೀನಪ್ಪ ಅಂತ ಹೇಳಿದೆ. ನಮ್ಮ ಮನೆ ಬಂದೆ ಅಂದೆ, ಎಲ್ಲಪ್ಪ ರೈಲ್ವೆ ಸ್ಟೇಷನ್ ಹತ್ರ ಇದೆ, IBಗೆ ಬರ್ತೀನಿ ಅಂದೆ. ಆಮೇಲೆ ನೋಡಿದ್ರೆ IBನಲ್ಲಿ 11 ತಿಂಗಳಿಂದ ಕರೆಂಟೇ ಕೊಟ್ಟಿಲ್ಲ ಅಂತೆ, ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆ ಪಾಪ ಅವನ ಮೇಟಿಗೆ ಬ್ಯಾಟ್ರಿ ಹಿಡ್ಕೊಂಬಂದ 6 ಗಂಟೆಗೆ 6:30. ಸರ್ ಹಿಂಗಿದೆ ಪರಿಸ್ಥಿತಿ ಅಂತ. ಬಿಲ್ ಕಟ್ಟಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿಂತ ಆರ್ಥಿಕ ಪರಿಸ್ಥಿತಿ. ನಾವು ಇಡೀ ಖಜಾನೆ ತುಂಬಿದೆ, ವಿರೋಧ ಪಕ್ಷರು ಸುಮ್ಮನೆ ಟೀಕೆ ಮಾಡ್ತಿದ್ದಾರೆ. ಇವ್ರ ಕಾಲದಲ್ಲಿ ಆಗಿರಲಿಲ್ವಾ? ಇವ್ರ ಕಾಲದಲ್ಲಿ ಗುಂಡಿ ಇರಲಿಲ್ವಾ? ಹಿಂಗೆ ಬಡದಾಡೋದ್ರಲ್ಲೇ ಇವರ ಅಧಿಕಾರವನ್ನು ತಗೊಳೋದ್ರಲ್ಲೇ ಇವ್ರು ಕಿತ್ತಾಡಿಕೊಂಡು ರಾಜ್ಯವನ್ನು ಇವತ್ತು ಚೀಮಾರಿ ಹಾಕ್ಸೋ ಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಜನರಿಂದ. ಆ ಜನ ಏನು ನಿಮ್ಗೆ ಗ್ಯಾರಂಟಿಗಳು ಕೊಡು ಅಂತ ಅವ್ರೇನು ಕೇಳಲಿಲ್ಲ. ಕೊಟ್ರಿ, ಸಂತೋಷ. ನಾವು ಅದನ್ನು ಕೊಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಒಂದೇ ಒಂದು ರಸ್ತೆ ಆಗಿಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಂದು ರಸ್ತೆ ಆಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವರ ಅಧಿಕಾರದ ಆಟಾಟೋಪ ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ. ನವಂಬರ್ 14 ಏನು ಬಿಹಾರ ಚುನಾವಣೆ ಮುಗೀತಿದ್ದಂಗೆ ಅಥವಾ ಸ್ವಲ್ಪ ಹಿಂದೆ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ಬಹಳ ಇವತ್ತಿನ ಐ ಥಿಂಕ್ ಸಂಯುಕ್ತ ಕರ್ನಾಟಕ ಇರ್ಬೋದು, ಒಂದು ನಿಮಿಷನೂ ಕೂಡ ವ್ಯತ್ಯಾಸಕ್ಕೆ ಸಾಧ್ಯ ಇಲ್ಲ, ಕಾಯಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅನ್ನೋಂಥ ಪದಗಳನ್ನು ಬಳಸಿರೋದು ನಾನು ನೋಡಿದೆ. ಅವ್ರು ಮುಖ್ಯಮಂತ್ರಿ ಆಗಿರ್ತಾರೋ, ಇವ್ರು ಮುಖ್ಯಮಂತ್ರಿ ಆಗಿರ್ತಾರೋ, ರಾಜ್ಯದ ಜನಕ್ಕೆ ಸಂಬಂಧ ಇಲ್ಲ. ರಾಜ್ಯದ ಜನಕ್ಕೆ ನಿಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದಾರಲ್ಲ, ಅವರ ಅಭಿವೃದ್ಧಿ ದಿಕ್ಕಲ್ಲಿ ಗಮನ ಕೊಡಿ. ನಾವು ಅಷ್ಟು ಮನೆಗಳು ಕಟ್ಟಿದ್ದೀವಿ, ಇಷ್ಟು ಮನೆಗಳು ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಶಿವಮೊಗ್ಗದಲ್ಲಿ ಮನೆ ನಿಂತೋಗಿದೆ ಕೆಲಸಗಳು. ಬಡವರ ಆಶ್ರಯ 80 ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಮನೆಯಲ್ಲಿರೋಂಥ ಬಂಗಾರವನ್ನು ತಂದು ಒತ್ತೆ ಇಟ್ಟು 80 ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆ ಮನೆಗಳು ಅವ್ರು ಮುಗಿಸ್ತೀವಿ. ಆ ಮಾನ್ಯ ಜಮೀರ್ ಅಹಮದ್ ಇಲ್ಲಿ ಬಂದು ನಾಳೆ ಇಲ್ಲದ ನಾಡ್ದು 12 ಕೋಟಿ ಕಳಿಸ್ತೀನಿ ಅಂತ ಹೇಳೋದ್ರು. ಆ ನಾಳೆ ಇಲ್ಲದ ನಾಡ್ದು ಇನ್ನೂ ಬಂದಿಲ್ಲ, 6 ತಿಂಗಳಾದರೂ ಕೂಡ. 12 ಕೋಟಿ ಆ ಬಡವ್ರ ಮನೆಗಳಿಗೆ. ಪವರ್ ಇಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇಂಥ ಪರಿಸ್ಥಿತಿ ಇದೆ. ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣ ಪಾಪರ ಎದ್ದೋಗಿದೆ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಹೊರಟಿದ್ದೀನಿ, ಅಧಿಕಾರಕ್ಕೋಸ್ಕರ ಇವ್ರು ಬಡದಾಡ್ತಾ ಇದ್ದಾರೆ. ಇವ್ರು ಬಿಟ್ಕೊಡ್ಬೇಕೋ ಬಿಟ್ಕೊಡ್ತಾರೋ ಬಿಟ್ಕೊಡಲ್ವೋ ಅದಕ್ಕೆ ಕೇಂದ್ರದ ಅವ್ರ ಹೈಕಮಾಂಡ್ ತೀರ್ಮಾನ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನಾನೇ 5 ವರ್ಷ ಮುಖ್ಯಮಂತ್ರಿ. ಇದೇನಾದ್ರು ಇವ್ರ ನಾಲ್ಗೆಗೆ ಏನಾದ್ರು ಬೆಲೆ ಇದೆಯಾ? ಜನ ಏನು ಅನ್ಕೋತಾರೆ ಅಂತ ಮೈಮೇಲೆ ಪ್ರಜ್ಞೆ ಇದೆಯಾ? ಇದು ಈ ಕಾಂಗ್ರೆಸ್ಸಿನ ಸರ್ಕಾರದ ಒಂದು ಸಣ್ಣ 100ಕ್ಕೆ 100 ವೈಫಲ್ಯ. ಏನು ಹೋರಾಟ ಮಾಡಬೇಕು ಅಂತ ಯಾವ ಇಶ್ಯೂ ತಗೊಂಡು ಹೋರಾಟ ಮಾಡಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ಇದು ಇಷ್ಟೊಂದು ಅರಾಜಕತೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಅರಾಜಕತೆ ಹಿಂದೆಂದೆಂದೂ ಇರಲಿಲ್ಲ. ನಿಜ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಬಡದಾಟಗಳು ಆಗಿದಾವೆ, ಇಲ್ಲ ಅಂತಲ್ಲ. ಆದರೆ ಇಷ್ಟು ಅರಾಜಕತೆ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಗಿದೆ. ಇದರ ಪರಿಣಾಮ ಬರುವಂಥ ಚುನಾವಣೆಯನ್ನು, ಯಾವುದೇ ಸಂದರ್ಭದ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ಹಿಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲೇ ಇಲ್ದಂಗೆ ಸೋತಿದೆಯೋ ಅದೇ ರೀತಿ ಕರ್ನಾಟಕನೂ ಕೂಡ ಕಾಂಗ್ರೆಸ್ಸು ರಾಜ್ಯದಲ್ಲಿ ಅಡ್ರೆಸ್ ಇಲ್ದಂಗೆ ಸೋಲುತ್ತೆ. ವ್ಯಕ್ತಿ ಪ್ರತಿಷ್ಠೆ ತೋರ್ಸೋಕೆ ಹೋಗ್ತಾರಂಥ ವ್ಯವಸ್ಥೆಗಳಿದು, ಸಿದ್ಧಾಂತದ್ದಲ್ಲ. ನಾನು ನೋಡೋ ಪ್ರಶ್ನೆ ಕೇಳಿದ್ರಲ್ಲ, ಸಿದ್ಧಾಂತದ ಪ್ರಶ್ನೆಗೆ ಆಗಿದ್ದರೆ ನಾನು ಹೋಗ್ತೀನಿ. ಇದು ವೈಯಕ್ತಿಕವಾಗಿ ಇವರವರು ಮಾತಾಡ್ತಿದ್ದಾರಲ್ಲ, ಇದು ಖಂಡಿತ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಅವರಿಬ್ಬರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಇದು ಯಾವುದೇ ಕಾರಣಕ್ಕೂ ಕೂಡ ಇಬ್ಬರು ಕೂಡ ರಾಜಕಾರಣಿಗಳಿದ್ದೀರಿ. ರಾಜಕಾರಣದಲ್ಲಿ ವ್ಯಕ್ತಿಗತ ಟೀಕೆ ಇದೆಯಲ್ಲ, ಇದಕ್ಕೊಂದು ಲಿಮಿಟ್ ಇರಬೇಕು. ಆದರೆ ಸೈದ್ಧಾಂತಿಕವಾಗಿ ಎಷ್ಟು ಜಗಳ ಆಡಿದ್ರೂ ಕೂಡ ನಾನು ಮೆಚ್ತೀನಿ. ನಾನು ಇಲ್ಲ, ಯಾರೋ ಒಬ್ಬರು ಮಾಡ್ರೆ ಇಡೀ ಎಲ್ಲ ಪಾಲಿಟಿಷಿಯನ್ಸ್ಗೂ ಅದಕ್ಕೆ ಸೇರಿಸೋದು ಸರಿ ಹೋಗಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಮಾಡ್ಯಾರ. ನಾನು ಅದಕ್ಕೋಸ್ಕರ ಹೇಳ್ತನಲ್ಲ, ಸ್ವಾಮಿಗಳಲ್ಲೂ ಈ ಭಾಷೆಗಳು ಬರೋಕ್ಕೆ ಶುರುವಾಗಿದೆ ಅಂತ. ಸೈದ್ಧಾಂತಿಕವಾಗಾದರೆ ಅದನ್ನು ನೇರವಾಗಿ ಖಂಡನೆ ಮಾಡ್ಬೋದು, ಮಾಡಬೇಕು ಕೂಡ. ಆದರೆ ಅದನ್ನು ದುರುಪಯೋಗ ಮಾಡೋಂಥ ವ್ಯವಸ್ಥೆಗಳು ಕೂಡ ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ಛಿದ್ರ ಮಾಡೋದಕ್ಕೆ, ಇಡೀ ಸಮಾಜವನ್ನು ಛಿದ್ರ ಮಾಡೋಂಥ ವ್ಯವಸ್ಥೆ ಇದು.
ರಾಜಕಾರಣದ ಲಾಭಕ್ಕೋಸ್ಕರ. ನಾನು ಹೇಳ್ದಲ್ಲಪ್ಪ, ತಪ್ಪು ಮುಲಾಜಿಲ್ಲ ಹೇಳ್ತೀನಿ, ತಪ್ಪು. ಯಾವ ಕಾರಣಕ್ಕೂ ಇದು ನಾನು ಒಪ್ಪಲ್ಲ. ಈ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಅಂತ ಅನ್ಕೊಂಡ್ಬಿಟ್ಟಿದ್ದೀಯಪ್ಪ ನೀನು. ನಿನ್ನ ಪ್ರಶ್ನೆ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ? ಆದರೆ ಇಷ್ಟು ಕೆಳಮಟ್ಟಕ್ಕೆ ಕರ್ನಾಟಕ ರಾಜಕಾರಣವನ್ನು ತೊಗೊಂಡೋಗಬಾರ್ದಿತ್ತು ಕಾಂಗ್ರೆಸ್ಸಿಗರು. ರಾಜ್ಯ ಜನ ನಿಮ್ಮನ್ನು ನಂಬಿ 136 ಸೀಟ್ ಕೊಟ್ಟರು. 136 ಸೀಟು ಒಳ್ಳೆ ಆಡಳಿತ ಮಾಡಿ ಅಂತ. ಆದರೆ ಒಂದು ಕಡೆ ಅವರು ನಾನು ಶಿಸ್ತು ಬಿಟ್ಟು ಹೋಗಲ್ಲ, ಪಕ್ಷದ ನಿಷ್ಠಾವಂತ, ಈ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ನಾನು ಅದ್ರ ಬಗ್ಗೆ ಒಪ್ತೀನಿ. ಯಾರೂ ಕೂಡ ಮುಖ್ಯಮಂತ್ರಿ ಬಗ್ಗೆ ಮಾತಾಡಕೂಡ್ದು ಅಂದಾಗ ಸ್ವತಃ ಮುಖ್ಯಮಂತ್ರಿನೇ ಮಾತಾಡ್ತಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ. ಅವ್ರ ಮಗ ಹೇಳ್ತಿದ್ದ ಮೊನ್ನೆ ತನಕ, ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ. ತಗೊಳ್ಳಿ, ಅವರಿಬ್ಬರ ಬಗ್ಗೆ ಕ್ರಮ ತಗೊಳ್ಳಿಗಾರೆ. ಶಿಸ್ತಿನ ಪಾರ್ಟಿ ಅಂತ ಯಾರೋ ಅನ್ಸಾರಿನೋ ಇಕ್ಬಾಲ ಯಾರೋ ಅವನು ರಾಮನಗರದ ಮೇಲೆ ಅವನಿಗೆ ನೋಟಿಸ್ ಕೊಡ್ತೀನಿ ಅಂತಂತಾರೆ. ಯಾಕೆ ಮುಖ್ಯಮಂತ್ರಿಗೆ ಕೊಡಲ್ಲ? ಯಾಕೆ ಯತೀಂದ್ರನಿಗೆ ಕೊಡಲ್ಲ? ಇದೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು, ಆ ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಆಗಿರಬೇಕಾದ್ರೆ ನಮ್ಮನ್ನು ಬಿಟ್ಟರೆ ಕಾಂಗ್ರೆಸ್ ಇಲ್ಲ, ನಾವೇ ಕಾಂಗ್ರೆಸ್ಸು. ಹಾಗಾಗಿ ವಿಧಿ ಇಲ್ಲದೆ ನಾವು ಏನು ಆಡಿದ್ರು ಆಟ ಅನ್ನೋದನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗರು ಆಟ ಆಡ್ತಿದ್ದಾರೆ. ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಕಲ್ಪನೆ ಇಲ್ಲ. ಪ್ರತಿನಿತ್ಯ ಇವತ್ತು ಬೆಳಿಗ್ಗೆ 2 ಸಂಸ್ಥೆಯವರು ನಮ್ಮ ಮನೆಗೆ ಬಂದವರು. 2 ಸಂಸ್ಥೆಯವರು, ಸರ್ ನೀವು ಕೊಟ್ಟಂಥ ದುಡ್ಡಲ್ಲಿ ನಮ್ಮ ಬಿಲ್ಡಿಂಗ್ ಅರ್ಧಕ್ಕೆ ನಿಂತಿದೆ ಸಮುದಾಯ ಭವನ, ಅದ್ರ ದುಡ್ಡು ಬಂದಿಲ್ಲ, ಇನ್ನು ಉಳಿದಿದ್ದ ದುಡ್ಡು ದಯವಿಟ್ಟು ಏನಾರು ಮಾಡಿಕೊಡಿ. ಹಿಂದುಳಿದವರು, ದಲಿತರು ಬೊಂಬಡ ಹೊಡಿತಾ ಇದ್ದಾರೆ. ಸಮುದಾಯ ಭವನಗಳಿಗೆ ನಿಂತೋಗಿದ್ದಕ್ಕೆ ಒಂದು ದುಡ್ಡು ಬಂದಿಲ್ಲ ಅಂತ. ಮುಖ್ಯಮಂತ್ರಿ ನಾನು ಹಿಂದುಳಿದ ದಲಿತ ಚಾಂಪಿಯನ್ ಅಂತಾರೆ. ಅವ್ರ ದುಡ್ಡು ಬಿಡುಗಡೆ ಆಗ್ತಿಲ್ಲ. ರಸ್ತೆಗಳು, ನಾನು ನೆನ್ನೆ ಬಿಜಾಪುರ ಬಾಗಲಕೋಟೆ ಕಡೆಯಿಂದ ಬಂದೆ. ಗುಂಡಿ ಅಂದರೆ ಗುಂಡಿ ಪೂರ್ಣ. ಶಿವಮೊಗ್ಗ ನಗರದ ಏನು ಪರಿಸ್ಥಿತಿ ಇದೆಯೋ ಅಲ್ಲೂ ಅದೇ ಪರಿಸ್ಥಿತಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಂಡಿ ಮಯ ಹೋಗಿದೆ. ಅವರು ಕಿರಣ್ ಮಜುಮ್ದಾರ್ ಅವರು ಪ್ರಶ್ನೆ ಕೇಳಿದ್ರೆ ನೀವು ಸಾರ್ವಜನಿಕವಾಗಿ ಇದನ್ನು ಹೇಳಬಾರ್ದು, ಮತ್ತೆ ಎಲ್ಲ ಹೇಳಬೇಕು? ಖಾಸಗಿ ವ್ಯಕ್ತಿಗಳು ನಮ್ಮ ದುಡ್ಡಲ್ಲಿ ಸರ್ಕಾರಿ ರಸ್ತೆಗಳನ್ನ ಮಾಡ್ತೀವಿ ನಾವು ಅಂತ ಹೇಳಿದ್ದು ಸ್ವತಂತ್ರ ಬಂದ ಅವತ್ತಿನಿಂದ ಇವತ್ತಿನ ತನಕ ಮೊದಲನೇ ಬಾರಿ ಇರ್ಬೋದು ಇದು. ಇಷ್ಟು ದಿವಾಳಿ ಪಾಪರ್ ಎದ್ದೋಗಿರುತ್ತೆ ಸರ್ಕಾರ. ರಸ್ತೆಗಳು, ನಾನು ನೆನ್ನೆ ಬಿಜಾಪುರ ಬಾಗಲಕೋಟೆ ಕಡೆಯಿಂದ ಬಂದೆ. ಗುಂಡಿ ಅಂದರೆ ಗುಂಡಿ ಪೂರ್ಣ. ಶಿವಮೊಗ್ಗ ನಗರದ ಏನು ಪರಿಸ್ಥಿತಿ ಇದೆಯೋ ಅಲ್ಲೂ ಅದೇ ಪರಿಸ್ಥಿತಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಂಡಿ ಮಯ ಹೋಗಿದೆ. ಅವರು ಕಿರಣ್ ಮಜುಮ್ದಾರ್ ಅವರು ಪ್ರಶ್ನೆ ಕೇಳಿದ್ರೆ ನೀವು ಸಾರ್ವಜನಿಕವಾಗಿ ಇದನ್ನು ಹೇಳಬಾರ್ದು, ಮತ್ತೆ ಎಲ್ಲ ಹೇಳಬೇಕು? ಖಾಸಗಿ ವ್ಯಕ್ತಿಗಳು ನಮ್ಮ ದುಡ್ಡಲ್ಲಿ ಸರ್ಕಾರಿ ರಸ್ತೆಗಳನ್ನ ಮಾಡ್ತೀವಿ ನಾವು ಅಂತ ಹೇಳಿದ್ದು ಸ್ವತಂತ್ರ ಬಂದ ಅವತ್ತಿನಿಂದ ಇವತ್ತಿನ ತನಕ ಮೊದಲನೇ ಬಾರಿ ಇರ್ಬೋದು ಇದು. ಇಷ್ಟು ದಿವಾಳಿ ಪಾಪರ್ ಎದ್ದೋಗಿರುತ್ತೆ ಸರ್ಕಾರ. ಎಲ್ಲೋಯ್ತು 50 ಕೋಟಿ ರೂಪಾಯಿ ಶಾಸಕರಿಗೆ, ರೂಲಿಂಗ್ ಪಾರ್ಟಿಯವರಿಗೆ? ಎಲ್ಲೋಯ್ತು 25 ಕೋಟಿ ವಿರೋಧ ಪಕ್ಷದವರಿಗೆ? ಎಲ್ಲಿದೆ 25 ಕೋಟಿ 50 ಕೋಟಿ? ಅವ್ರು ಮೂಗಿ ತುಪ್ಪ ಹಚ್ಚಿದ್ದೀರಾ? ಮೊಣಕೈಗೆ ಏನಾದ್ರು ಹಚ್ಚಿದ್ದೀರಾ? ಬೆಣ್ಣೆ ಹಚ್ಚಿದ್ದೀರಾ? ಯಾವ ಕಾರಣಕ್ಕೂ ಸಿಗಲ್ಲ. ಆ ಒಂದು ಪರಿಸ್ಥಿತಿ. ದುಡ್ಡಿಲ್ಲ ಅಂತ ಅಂದಮೇಲೆ ಒಪ್ಕೊಳ್ಳಿ. ನಾನು ನೆನ್ನೆ ಬಾಗಲಕೋಟೆ ಹೋಗಿದ್ದೆ. ಸಂಜೆ ಇನ್ನೇನು ಟ್ರೈನ್ ಹತ್ತು ಸ್ವಲ್ಪ ತಡ ಇತ್ತು, ಒಂದು ಅರ್ಧ ಗಂಟೆ ಸಮಯ ಉಳಿದಿತ್ತು. ಅಲ್ಲಿ ಮುಖ ತೊಳೆದೋಗೋಣ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಹೇಳಿ ಮುಖ ತೊಳೆಯೋಕೆ ಬರ್ತೀನಪ್ಪ ಅಂತ ಹೇಳಿದೆ. ನಮ್ಮ ಮನೆ ಬಂದೆ ಅಂದೆ, ಎಲ್ಲಪ್ಪ ರೈಲ್ವೆ ಸ್ಟೇಷನ್ ಹತ್ರ ಇದೆ, IBಗೆ ಬರ್ತೀನಿ ಅಂದೆ. ಆಮೇಲೆ ನೋಡಿದ್ರೆ IBನಲ್ಲಿ 11 ತಿಂಗಳಿಂದ ಕರೆಂಟೇ ಕೊಟ್ಟಿಲ್ಲ ಅಂತೆ, ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆ ಪಾಪ ಅವನ ಮೇಟಿಗೆ ಬ್ಯಾಟ್ರಿ ಹಿಡ್ಕೊಂಬಂದ 6 ಗಂಟೆಗೆ 6:30ಗೆ. ಸರ್ ಹಿಂಗಿದೆ ಪರಿಸ್ಥಿತಿ ಅಂತ. ಬಿಲ್ ಕಟ್ಟಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿಂತ ಆರ್ಥಿಕ ಪರಿಸ್ಥಿತಿ. ನಾವು ಇಡೀ ಖಜಾನೆ ತುಂಬಿದೆ. ವಿರೋಧ ಪಕ್ಷರು ಸುಮ್ಮನೆ ಟೀಕೆ ಮಾಡ್ತಿದ್ದಾರೆ. ಇವ್ರ ಕಾಲದಲ್ಲಿ ಆಗಿರಲಿಲ್ವಾ? ಇವ್ರ ಕಾಲದಲ್ಲಿ ಗುಂಡಿ ಇರಲಿಲ್ವಾ? ಹಿಂಗೆ ಬಡದಾಡೋದ್ರಲ್ಲೇ ಇವರ ಅಧಿಕಾರವನ್ನು ತಗೊಳೋದ್ರಲ್ಲೇ ಇವ್ರು ಕಿತ್ತಾಡಿಕೊಂಡು ರಾಜ್ಯವನ್ನು ಇವತ್ತು ಛೀಮಾರಿ ಹಾಕ್ಸೋ ಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಜನರಿಂದ. ಆ ಜನ ಏನು ನಿಮ್ಗೆ ಗ್ಯಾರಂಟಿಗಳು ಕೊಡು ಅಂತ ಅವ್ರೇನು ಕೇಳಲಿಲ್ಲ. ಕೊಟ್ರಿ, ಸಂತೋಷ. ನಾವು ಅದನ್ನು ಕೊಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಒಂದೇ ಒಂದು ರಸ್ತೆ ಆಗಿಲ್ಲಲ್ಲ. ಇಡೀ ರಾಜ್ಯದಲ್ಲಿ ಒಂದು ರಸ್ತೆ ಆಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವರ ಅಧಿಕಾರದ ಆಟಾಟೋಪ ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ. ನವಂಬರ್ 14 ಏನು ಬಿಹಾರ ಚುನಾವಣೆ ಮುಗೀತಿದ್ದಂಗೆ
ಅಥವಾ ಸ್ವಲ್ಪ ಹಿಂದೆ ಮುಂದೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ಬಹಳ ಇವತ್ತಿನ ಐ ಥಿಂಕ್ ಸಂಯುಕ್ತ ಕರ್ನಾಟಕ ಇರ್ಬೋದು, ಒಂದು ನಿಮಿಷನೂ ಕೂಡ ವ್ಯತ್ಯಾಸಕ್ಕೆ ಸಾಧ್ಯ ಇಲ್ಲ, ಕಾಯಕ್ಕೆ ಸಾಧ್ಯನೇ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅನ್ನೋಂಥ ಪದಗಳನ್ನು ಬಳಸಿರೋದು ನಾನು ನೋಡಿದೆ. ಅವ್ರು ಮುಖ್ಯಮಂತ್ರಿ ಆಗಿರ್ತಾರೋ ಇವ್ರು ಮುಖ್ಯಮಂತ್ರಿ ಆಗಿರ್ತಾರೋ ರಾಜ್ಯದ ಜನಕ್ಕೆ ಸಂಬಂಧ ಇಲ್ಲ. ರಾಜ್ಯದ ಜನಕ್ಕೆ ನಿಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದಾರಲ್ಲ, ಅವರ ಅಭಿವೃದ್ಧಿ ದಿಕ್ಕಲ್ಲಿ ಗಮನ ಕೊಡಿ. ನಾವು ಅಷ್ಟು ಮನೆಗಳು ಕಟ್ಟಿದ್ದೀವಿ, ಇಷ್ಟು ಮನೆಗಳು ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಶಿವಮೊಗ್ಗದಲ್ಲಿ ಮನೆ ನಿಂತೋಗಿದೆ ಕೆಲಸಗಳು. ಬಡವರ ಆಶ್ರಯ 80 ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಮನೆಯಲ್ಲಿರೋಂಥ ಬಂಗಾರವನ್ನು ತಂದು ಒತ್ತೆ ಇಟ್ಟು 80 ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆ ಮನೆಗಳು ಅವ್ರು ಮುಗಿಸ್ತೀವಿ. ಆ ಮಾನ್ಯ ಜಮೀರ್ ಅಹಮದ್ ಇಲ್ಲಿ ಬಂದು ನಾಳೆ ಇಲ್ಲದ ನಾಡ್ದು 12 ಕೋಟಿ ಕಳಿಸ್ತೀನಿ ಅಂತ ಹೇಳೋದ್ರು. ಆ ನಾಳೆ ಇಲ್ಲದ ನಾಡ್ದು ಇನ್ನೂ ಬಂದಿಲ್ಲ, 6 ತಿಂಗಳಾದರೂ ಕೂಡ. 12 ಕೋಟಿ ಆ ಬಡವ್ರ ಮನೆಗಳಿಗೆ. ಪವರ್ ಇಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಇಂಥ ಪರಿಸ್ಥಿತಿ ಇದೆ. ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣ ಪಾಪರ ಎದ್ದೋಗಿದೆ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಹೋಗಿ ಇಟ್ಟಿದ್ದೀನಿ, ಅಧಿಕಾರಕ್ಕೋಸ್ಕರ ಇವ್ರು ಬಡದಾಡ್ತಾ ಇದ್ದಾರೆ. ಇವ್ರು ಬಿಟ್ಕೊಡ್ಬೇಕೋ ಬಿಟ್ಕೊಡ್ತಾರೋ ಬಿಟ್ಕೊಡಲು ಅದಕ್ಕೆ ಕೇಂದ್ರದ ಅವ್ರ ಹೈಕಮಾಂಡ್ ತೀರ್ಮಾನ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ನಾನೇ 5 ವರ್ಷ ಮುಖ್ಯಮಂತ್ರಿ. ಇದೇನಾದ್ರು ಇವ್ರ ನಾಲ್ಗೆಗೆ ಏನಾದ್ರು ಬೆಲೆ ಇದೆಯಾ? ಜನ ಏನು ಅನ್ಕೋತಾರೆ ಅಂತ ಮೈಮೇಲೆ ಪ್ರಜ್ಞೆ ಇದೆಯಾ? ಇದು ಈ ಕಾಂಗ್ರೆಸ್ಸಿನ ಸರ್ಕಾರದ ಒಂದು ಸಣ್ಣ 100ಕ್ಕೆ 100 ವೈಫಲ್ಯ. ಏನು ಹೋರಾಟ ಮಾಡಬೇಕು ಅಂತ ಯಾವ ಇಶ್ಯೂ ತಗೊಂಡು ಹೋರಾಟ ಮಾಡಬೇಕು ನನಗಂತೂ ಅರ್ಥ ಆಗ್ತಿಲ್ಲ. ಇದು ಇಷ್ಟೊಂದು ಅರಾಜಕತೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಅರಾಜಕತೆ ಹಿಂದೆಂದೆಂದೂ ಇರಲಿಲ್ಲ. ನಿಜ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಬಡದಾಟಗಳು ಆಗಿದಾವೆ, ಇಲ್ಲ ಅಂತಲ್ಲ. ಆದರೆ ಇಷ್ಟು ಅರಾಜಕತೆ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಗಿದೆ. ಇದರ ಪರಿಣಾಮ ಬರುವಂಥ ಚುನಾವಣೆಯನ್ನು, ಯಾವುದೇ ಸಂದರ್ಭದ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಗುತ್ತೆ. ಹಿಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲೇ ಇಲ್ದಂಗೆ ಸೋತಿದೆಯೋ ಅದೇ ರೀತಿ ಕರ್ನಾಟಕನೂ ಕೂಡ ಕಾಂಗ್ರೆಸ್ಸು ರಾಜ್ಯದಲ್ಲಿ ಅಡ್ರೆಸ್ ಇಲ್ದಂಗೆ ಸೋಲುತ್ತೆ.